ಇರಾನ್ ಮತ್ತು ಇಸ್ರೇಲ್ ನಡುವೆ ನಡೀತಾ ಇರುವಂತಹ ಯುದ್ಧದ ಕಾರ್ಮೋಡ ಮತ್ತಷ್ಟು ಹೆಚ್ಚಳ ಆಗ್ತಾನೇ ಇದೆ. ಕ್ಷಣ ಕ್ಷಣಕ್ಕೂ ಸಹ ಆತಂಕ ದೊಡ್ಡ ಮಟ್ಟದಲ್ಲಿ ಏರಿಕೆ ಆಗ್ತಾ ಇದೆ. ಇನ್ನೊಂದು ಕಡೆಗೆ ಇರಾನ್ ಸಹ ಯಾವುದೇ ಕಾರಣಕ್ಕೂ ಸುಮ್ಮನೆ ಕೂರ್ತಾ ಇಲ್ಲ. ಇಸ್ರೇಲ್ ಮೇಲೆ ನಿರಂತರವಾದಂತಹ ದಾಳಿಯನ್ನ ಮಾಡ್ತಾ ಇದೆ. ಇಸ್ರೇಲ್ ಪ್ರಧಾನಿಯಾಗಿರುವ ಬೆಂಜಮಿನ್ ನೇತನ್ಯಾಹು ಕಚೇರಿಯ ಮೇಲೆ ದಾಳಿ ನಡೆಸಲಾಗಿದೆ. ನಾವು ದಾಳಿಯನ್ನ ಮಾಡಿದ್ದೇವೆ ಅಂತ ಇರಾನ್ ಈಗ ಘೋಷಣೆಯನ್ನ ಮಾಡಿಕೊಂಡಿದೆ. ದಾಳಿಯ ವೇಳೆ ನೇತನ್ಯಾಹು ಕಚೇರಿಯಲ್ಲಿದ್ರ ಅನ್ನುವಂತಹ ಬಗ್ಗೆ ಮಾಹಿತಿ ಇಲ್ಲ. ಆದರೆ ಸದ್ಯ ಈ ದಾಳಿಯ ಬಗ್ಗೆ ಇಸ್ರೇಲ್ನಿಂದ ಯಾವುದೇ ಮಾಹಿತಿ ಇನ್ನೂವರೆಗೂ ಸಹ ಹೊರಬಿದ್ದಿಲ್ಲ. ಆದರೆ ಇರಾನ್ ಮಾತ್ರ ನಾವು ಇಸ್ರೇಲ್ನ ಪ್ರಧಾನಿಯಾಗಿರುವಂತಹ ಬೆಂಜಮಿನ್ ನೇತನ್ಯಾಹು ಕಚೇರಿಯ ಮೇಲೆ ದಾಳಿಯನ್ನ ಮಾಡಿದ್ದೀವಿ, ಆ ದಾಳಿಯನ್ನ ನಾವು ಖಚಿತಪಡಿಸ್ತಾ ಇದ್ದೀವಿ ಅಂತ ಸ್ವತಃ ಇರಾನ್ ಹೇಳ್ತಾ ಇದೆ. ಇರಾನ್ ಹೇಳಿಕೆಗೆ ಇಸ್ರೇಲ್ನಿಂದ ಇನ್ನೂವರೆಗೂ ಸಹ ಯಾವುದೇ ಪ್ರತಿಕ್ರಿಯೆ ಬಂದಿಲ್ಲ. IDF ಇಸ್ರೇಲ್ ಡಿಫೆನ್ಸ್ ಫೋರ್ಸ್ ಆ ಕಡೆಯಿಂದನೂ ಸಹ ಯಾವುದು ಮಾಹಿತಿ ಬಂದಿಲ್ಲ. ಆದರೆ ಇರಾನ್ ಮಾತ್ರ ನಾವೀಗಾಗಲೇ ಇಸ್ರೇಲ್ನ ಪ್ರಧಾನಿಯ ಕಚೇರಿ ಏನಿದೆ ಆ ಕಚೇರಿಯ ಮೇಲೆ ದಾಳಿಯನ್ನ ಮಾಡಿದ್ದೀವಿ, ನೇತನ್ಯಾಹು ಕಚೇರಿ ಮೇಲೆ ದಾಳಿಯನ್ನ ಮಾಡಿದ್ದೀವಿ, ಆದರೆ ಆ ಕಚೇರಿಯಲ್ಲಿ ನೇತನ್ಯಾಹು ಇದ್ರಾ ಇಲ್ವಾ ಅನ್ನುವಂತಹ ಬಗ್ಗೆ ನಮಗೆ ಸ್ಪಷ್ಟತೆ ಇಲ್ಲ ಅಂತಹ ಸ್ವತಃ ಇರಾನ್ ಹೇಳ್ತಾ ಇದೆ. ಹಾಗಾಗಿ ಈ ಯುದ್ಧದ ಕಾರ್ಮೋಡದ ಭೀತಿ ಎಷ್ಟರ ಮಟ್ಟಿಗೆ ಹೋಗ್ತಾ ಇದೆ ಅಂದ್ರೆ ಮುಂದಿನ ಹಂತಗಳಲ್ಲಿ ಇಸ್ರೇಲ್ನ ಪ್ರಧಾನಿಯವರನ್ನ ಹೊಡೆದಾಕಬೇಕು ಅನ್ನುವಂತಹ ಕಾರಣಕ್ಕಾಗಿ ಇರಾನ್ ಸಕಲ ರೀತಿಯಲ್ಲಿ ತಯಾರಿಗಳನ್ನು ಮಾಡಿಕೊಳ್ತಾ ಇದೆ. ಮಿಸೈಲ್ಸ್ಗಳನ್ನ, ಬ್ಯಾಲಿಸ್ಟಿಕ್ ಮಿಸೈಲ್ಸ್ಗಳನ್ನ, ಅದಾದ್ಮೇಲೆ ಡ್ರೋನ್ಗಳನ್ನ ಎಲ್ಲವನ್ನ ಸಹ ಇರಾನ್ ಇಸ್ರೇಲ್ ಮೇಲೆ ಹಾಕುವಂತಹ ಕೆಲಸವನ್ನ ಮಾಡ್ತಾ ಇದೆ. ಆದರೆ ಅದನ್ನ ಡಿಫೈನ್ ಮಾಡುವಂತಹ ಕೆಲಸವೂ ಸಹ ಅಲ್ಲಿರುವಂತಹ ಇಸ್ರೇಲ್ನ ರಕ್ಷಾ ಕವಚ ಅದನ್ನ ಡಿಫೆಂಡ್ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದೆ. ಆದರೆ ಅಷ್ಟಾದ್ರೂ ಬಹಳಷ್ಟು ಮಿಸೈಲ್ಸ್ಗಳು ಈಗಾಗಲೇ ಇಸ್ರೇಲ್ ಒಳನುಗ್ಗಿರುವಂತಹ ದೃಶ್ಯಾವಳಿಗಳನ್ನ ನೀವು ಸಾಮಾನ್ಯವಾಗಿ ನೋಡ್ತಾ ಇದ್ದೀರಾ. ಇಸ್ರೇಲ್ನಲ್ಲಿರುವಂತಹ ಬಹುಮಡಿ ಕಟ್ಟಡಗಳಿಂದಿದ್ದಾವೆ, ಅದರ ಮೇಲೆ ದಾಳಿಯನ್ನ ಮಾಡುವಂತಹ ಕೆಲಸವನ್ನ ಈಗಾಗಲೇ ಇರಾನ್ ಮಾಡ್ತಾ ಇದೆ. ಅದರಲ್ಲೂ ಪ್ರಮುಖವಾಗಿ ಇಸ್ರೇಲ್ನ ರಾಜಧಾನಿ ಟೆಲ್ ಅವೀವ್ ಮೇಲೆ ದೊಡ್ಡ ಮಟ್ಟದಲ್ಲಿ ದಾಳಿ ಮಾಡುವಂತಹ ಕೆಲಸವನ್ನ ಕಳೆದ 2 ದಿವಸಗಳಿಂದ ಇರಾನ್ ಮಾಡ್ತಾನೆ ಬರ್ತಾ ಇದೆ. ಈಗ ಒಂದು ಹೆಜ್ಜೆ ಮುಂದೆ ಹೋಗಿ ನಾವು ಇಸ್ರೇಲ್ನ ಪ್ರಧಾನಿಯಾಗಿರುವಂತಹ ನೇತನ್ಯಾಹು ಕಚೇರಿಯ ಮೇಲೆ ದಾಳಿಯನ್ನ ಮಾಡಿದೀವಿ ಅಂತ ಈಗ ಇರಾನ್ ಕ್ಲೈಮ್ ಮಾಡ್ತಾ ಇದೆ. ಆದರೆ ಯಾವಾಗ ಇರಾನ್ ಇಷ್ಟು ದೊಡ್ಡ ಮಟ್ಟದಲ್ಲಿರುವಂತಹ ವಿಚಾರವನ್ನ ಕ್ಲೈಮ್ ಮಾಡ್ತಾ ಇದೆ, ಅದನ್ನ ಯಾವುದೇ ಕಾರಣಕ್ಕೂ ಅಲ್ಲಗಳೆಯುವಂತಹ ವಿಚಾರವಾಗಲಿ ಅಥವಾ ಹೌದು ಅನ್ನುವಂತಹ ವಿಚಾರವಾಗಲಿ ಇನ್ನೂವರೆಗೂ ಸಹ ಇಸ್ರೇಲ್ನಿಂದ ಬಂದಿಲ್ಲ. ಈಗಾಗಲೇ ಇರಾನ್ನ ಮಾಧ್ಯಮಗಳು, ರಾಷ್ಟ್ರೀಯ ಮಾಧ್ಯಮಗಳು ಏನಿದಾವೆ ಇರಾನ್ನಲ್ಲಿ, ಅವರು ನೇರವಾಗಿ ಕ್ಲೈಮ್ ಅನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಸ್ವತಃ ಇರಾನ್ ಸರ್ಕಾರ ಅವರ ಅಧಿಕಾರಿಗಳು ಕ್ಲಿಯರ್ ಆಗಿ ಹೇಳ್ತಾ ಇದ್ದಾರೆ, ಹೌದು ನಾವೀಗಾಗಲೇ ಇರಾನ್ನಿಂದ ಮಿಸೈಲ್ ಅನ್ನ ಬಿಟ್ಟು ನೇರವಾಗಿ ಇಸ್ರೇಲ್ನ ಪ್ರಧಾನಿಯಾಗಿರುವಂತಹ ನೇತನ್ಯಾಹು ಕಚೇರಿಯ ಮೇಲೆ ದಾಳಿಯನ್ನ ಮಾಡಿದೀವಿ, ಆ ದಾಳಿಯಲ್ಲಿ ಯಶಸ್ವಿ ಆಗಿದ್ದೀವಿ ಅಂತ ಹೇಳ್ತಿದ್ದಾರೆ. ಆದರೆ ಅದರಲ್ಲೂ ಒಂದು ಮಾತನ್ನ ಹೇಳೋದು, ಯಾವುದೇ ಕಾರಣಕ್ಕೂ ಸಹ ಇಸ್ರೇಲ್ನ ಪ್ರಧಾನಿ ಆ ಒಂದು ಕಚೇರಿಯಲ್ಲಿ ದಾಳಿಯ ಸಂದರ್ಭದಲ್ಲಿ ಇದ್ರಾ ಇಲ್ವಾ ಅನ್ನುವಂತಹ ಪ್ರಶ್ನೆ ನಮಗಿದೆ. ಹಾಗಾಗಿ ಅದರ ಬಗ್ಗೆ ಕನ್ಫರ್ಮೇಷನ್ ಇಲ್ಲ. ಆದರೆ ದಾಳಿ ಮಾಡಿರೋದಂತೂ ಪಕ್ಕ ಅವರ ಕಚೇರಿ ಮೇಲೆ ಅಂತ ಈಗಾಗಲೇ ಇರಾನ್ ಹೇಳ್ಕೊಳ್ತಾ ಇದೆ. ಹಾಗಾಗಿ ಈ ಇರಾನ್ ಕ್ಲೈಮ್ ಅನ್ನ ಇಸ್ರೇಲ್ ಯಾವ ರೀತಿಯಾಗಿ ಏನಂದ್ರೆ ಒಪ್ಕೊಳ್ಳುತ್ತಾ ಅಥವಾ ಏನಂದ್ರೆ ಇಲ್ಲ ಮಾಡಿಲ್ಲ ಅಂತ ಹೇಳುತ್ತಾ ಕಾದು ನೋಡಬೇಕು. ಈಗ ಬರ್ತಾ ಇರುವಂತಹ ಬಿಗ್ ಅಪ್ಡೇಟ್ ಇದು. ಒಂದು ವೇಳೆ ಏನಾದರೂ ಆ ರೀತಿಯಾಗಿ ಇಸ್ರೇಲ್ ಪ್ರಧಾನಿಯ ಕಚೇರಿಯ ಮೇಲೆ ದಾಳಿಯನ್ನ ಮಾಡೋದ್ರಲ್ಲಿ ಏನಾದರೂ ಯಶಸ್ವಿ ಆಗಿದ್ದೇ ಆದರೆ ಇರಾನ್, ಇದರ ಪರಿಣಾಮ ಮತ್ತಷ್ಟು ಭೀಕರವಾಗಿರುತ್ತೆ ಅನ್ನುವಂತಹ ವಿಚಾರದಲ್ಲಿ ಯಾವುದೇ ಕಾರಣಕ್ಕೂ ಅನುಮಾನಗಳಿಲ್ಲ. ಕಾರಣ ಏನು ಅಂದ್ರೆ ಈಗಾಗಲೇ ಅಮೆರಿಕ ಮತ್ತು ಇಸ್ರೇಲ್ ಎರಡು ನೇರವಾದಂತಹ ಎಚ್ಚರಿಕೆಯನ್ನ ಇರಾನ್ಗೆ ಕೊಡ್ತಾನೆ ಇದ್ದಾವೆ. ಒಂದು ವೇಳೆ ಏನಾದರೂ ಪ್ರತಿ ದಾಳಿಯನ್ನ ಮಾಡಿದ್ದೇ ಆದರೆ ಅಥವಾ ಈ ದಾಳಿಯಲ್ಲಿ ಏನಾದರೂ ಹೆಚ್ಚಿನ ಪ್ರಮಾಣದಲ್ಲಿ ಮಿಸೈಲ್ಸ್ಗಳ ದಾಳಿಯನ್ನ ಒಂದು ಅಮೆರಿಕದ ವಾಯುನೆಲೆಗಳೇನಿದ್ದಾವೆ ಬೇರೆ ಬೇರೆ ದೇಶಗಳಲ್ಲಿ, ಗಲ್ಫ್ ದೇಶಗಳಲ್ಲಿ, ಅದರ ಮೇಲೆ ಹೆಚ್ಚಿನ ಪ್ರಮಾಣದಲ್ಲಿ ದಾಳಿಯನ್ನ ಮಾಡಿದ್ದೆ ಆದರೆ ಅದರ ತೀವ್ರವಾದಂತಹ ಪರಿಣಾಮವನ್ನು ನೀವು ಎದುರಿಸಬೇಕು ಅನ್ನುವಂತಹ ವಿಚಾರವನ್ನು ಈಗಾಗಲೇ ಟ್ರಂಪ್ ಹೇಳ್ತಾ ಇದ್ದಾರೆ. ಮತ್ತೆ ಇನ್ನೊಂದು ವಿಚಾರ ಟ್ರಂಪ್ ಹೇಳಿರೋದೇನು ಅಂದ್ರೆ, ಒಂದು ಅಂತಾರಾಷ್ಟ್ರೀಯ ಮಾಧ್ಯಮಕ್ಕೆ ಸಂದರ್ಶನವನ್ನು ಕೊಡುವಂತಹ ಸಂದರ್ಭದಲ್ಲಿ ಈ ಒಂದು ಯುದ್ಧ ಇಲ್ಲಿಗೆ ನಿಲ್ಲೋದಿಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.